ವಿ ವಾಂಟ್ ಟ್ರೂತ್ ವಿ ಗಾಟ್ ಟ್ರೂತ್ ಆ ಟ್ರೂತ್ ಇಸ್ ಬ್ಯಾಕ್. ನಿಜವಾಗ್ಲೂ ಇದೆಂತ ವರ್ಕ್ ಗುರು, ಇಷ್ಟು ಚೆನ್ನಾಗಿ ಏಪ್ರಿಲ್ ಫೂಲ್ ಮುಗಿದ ಮೇಲೆ ಟ್ರಿಪಲ್ ಎಚ್ ಅವರು ನಮ್ನೆಲ್ಲರನ್ನು ಕೂಡ ಫೂಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನೇ ಆಗ್ಲಿ ಆಟ್ರದವರು ಬಂದಿದ್ದು ಖುಷಿ ಆಯ್ತು. ಅಂಡ್ ಇವತ್ತಿನ ಮನಿ ಇನ್ ದ ಬ್ಯಾಂಕ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜೂಲಿಯಾ, ಸ್ಟೆಫನಿ ವೆಕೆರ್, ಅಲೆಕ್ಸಾ ಬ್ಲೇಸ್, ರಿಯಾ ರಿಪ್ಲಿ, ರಾಕ್ಸಿನಿ ಪ್ರೀಸ್ ಅಂಡ್ ನಯೋಮಿ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಒಂದು ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅದ್ಭುತವಾದ ಮೂಮೆಂಟ್ಸ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದ್ ಟೈಮ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವ್ರನ್ನ ಸ್ಯಾಂಡ್ವಿಚ್ ಮಾಡ್ತಾರೆ ಲ್ಯಾಡರ್ ಮಧ್ಯದಲ್ಲಿ ಹಾಕ್ಬಿಟ್ಟು ರಾಕ್ಸಿನಿ ಪ್ರೀಸ್ ಅವರೆಲ್ಲ. ಅದಾದ್ಮೇಲೆ ಅವ್ರನ್ನ ರಿಂಗ್ ಇಂದ ಕೆಳಗಡೆ ಹಾಕಿ ಅವ್ರ ಮೇಲೆ ಎಲ್ಲಾ ಲ್ಯಾಡರ್ಸ್ ಗಳನ್ನು ಕೂಡ ಹಾಕ್ತಾರೆ ಅಂತಾನೆ ಹೇಳ್ಬಹುದು. ಅಲ್ಲೇ ಅವ್ರ ಕತೆನ ಮುಗಿಸೋದಕ್ಕೆ ಎಲ್ಲರೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಇನ್ನ ಕೆಲವೊಂದಷ್ಟು ಮೂಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಲೆಕ್ಸಾ ಬ್ಲಿಸ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ರಾಕ್ಸಿನಿ ಪ್ರೀಸ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಅಂಡ್ ಸ್ಟೆಫನಿ ವೆಕೆರ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಇವತ್ತು ನನಗೆ ಇನ್ನೂ ಕೂಡ ಇಷ್ಟ ಆಯಿತು. ಸ್ಮ್ಯಾಕ್ ಡೌನ್ ನಲ್ಲಿ ರೆಸಲ್ ಮಾಡಿ, ಅದಾದ್ಮೇಲೆ ಡಬ್ಲ್ಯೂ ವರ್ಲ್ಡ್ಸ್ ಕೊಲೈಡ್ ಅಲ್ಲೂ ಕೂಡ ರೆಸಲ್ ಮಾಡಿ, ಇಂಥ ಬ್ರೂಟಲ್ ಮ್ಯಾಚ್ ಅಲ್ಲಿ ನಮ್ಮ ಸ್ಟೆಫನಿ ವೆಕೆರ್ ಅವರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರಿಗೇನೆ ಸ್ಟೆಫನಿ ವೆಕೆರ್ ಅವರು ಲ್ಯಾಡರ್ ಮೇಲ್ಗಡೆ ಒಂದು ಮೂವ್ನ ಪರ್ಫಾರ್ಮ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿತ್ತು. ಅಂಡ್ ಲ್ಯಾಡರ್ ಮಧ್ಯೆ ಇಟ್ಬಿಟ್ಟು ಆ ಕಡೆ ಒಂದು ಲ್ಯಾಡರ್ ಈ ಕಡೆ ಒಂದು ಲ್ಯಾಡರ್ ಕೂಡ ಸೆಟ್ ಮಾಡಿರ್ತಾರೆ. ಅಂಡ್ ಅದ್ರ ಮೇಲ್ಗಡೆ ಕೂಡ ಮೂವ್ಸ್ ಗಳನ್ನ ಇವರು ಪರ್ಫಾರ್ಮ್ ಮಾಡ್ತಾರೆ. ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲೇಸ್ ಹಾಗೆ ರಿಯಾ ರಿಪ್ಲಿ ಅವರು ಉಳ್ಕೋತಾರೆ. ಅಂಡ್ ಇವರಿಬ್ರು ಕೂಡ ಲ್ಯಾಡರ್ ನ ಹತ್ತಿ ಲೇಡರ್ ಮೇಲ್ಗಡೆ ಕಿತ್ತಾಡ್ಬೇಕಾದ್ರೆ ನಮ್ಮ ನಯೋಮಿ ಅವರು ಬಂದ್ಬಿಟ್ಟು ಲ್ಯಾಡರ್ ನ ತಳ್ಳಿಬಿಡ್ತಾರೆ. ಅಂಡ್ ರೋಪ್ ಹತ್ರ ಒಂದು ಲ್ಯಾಡರ್ ಸ್ಟಕ್ ಆಗಿರುತ್ತೆ, ಅದ್ರ ಮೇಲ್ಗಡೆ ಅಲೆಕ್ಸಾ ಬ್ಲಿಸ್ ಹಾಗೆ ರಿಯಾ ರಿಪ್ಲಿ ಅವರು ಹೋಗಿ ಬಿದ್ದೋಗ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ನ ಯೂಸ್ ಮಾಡಿಕೊಂಡು ನಮ್ಮ ನಯೋಮಿ ಅವರು ಆರಾಮಾಗಿ ಲ್ಯಾಡರ್ ನ ಹತ್ತು ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ನ ಗೆದ್ಕೊಂಡಿದ್ದಾರೆ. ಅಂಡ್ ಈ ಬಾರಿ ಮಿಸ್ ಮನಿ ಇನ್ ದ ಬ್ಯಾಂಕ್ ನಮ್ಮ ನಯೋಮಿ ಅವರು ಆಗಿದ್ದಾರೆ. ನಿಜವಾಗ್ಲೂ ಅದ್ಭುತವಾದ ಡಿಸಿಷನ್ ಅಂಡ್ ಅಷ್ಟೇ ಅದ್ಭುತವಾದ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಓಕ್ಟಕೋರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ವರ್ಲ್ಡ್ಸ್ ಕೊಲೈಡ್ ಅಲ್ಲಿ ಈ ಒಂದು ಮ್ಯಾಚ್ ನ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರೇ ಸೆಟ್ ಮಾಡಿಸ್ಕೋತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಓಕ್ಟಕೋರ್ ಅವರ ಪರ್ಫಾರ್ಮೆನ್ಸ್ ನ ಡಬ್ಲ್ಯೂ ಅವರು ತೋರಿಸಬೇಕು ಅಂತ ಈ ಒಂದು ಮ್ಯಾಚ್ ನ ಬುಕ್ ಮಾಡಿದ್ರು. ಅವ್ರನ್ನ ಕೂಡ ಬುಕ್ ಮಾಡೋದಕ್ಕೆ ಟ್ರಿಪಲ್ ಎ ಇಂದ ಯಾರಾದ್ರೂ ಒಬ್ರು ಇರ್ಬೇಕಲ್ಲ, ಅದಕ್ಕೋಸ್ಕರ ಇವರು ಕೂಡ ಬಂದಿದ್ರು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಓಕ್ಟಕೋರ್ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಹತ್ತಿರಬೇಕಾದ್ರೆ ನಮ್ಮ ಲಿವ್ ಮಾರ್ಗನ್ ಅವರ ಕಡೆಯಿಂದ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದನ್ನ ಬಳಸಿಕೊಂಡು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಓಕ್ಟಕೋರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. 619 ನ ಕನೆಕ್ಟ್ ಮಾಡಿ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಓಕ್ಟಕೋರ್ ಅವರನ್ನ ಪಿನ್ ಮಾಡಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಲಾರಾ ವಾಲ್ಕೈರಾ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಚೆನ್ನಾಗಿತ್ತು ಅಂತ ಅನಿಸ್ತಾ ಇತ್ತು, ಬಟ್ ಅಷ್ಟೊಂದೇನು ಇಷ್ಟ ಆಗ್ತಿರ್ಲಿಲ್ಲ. ಇನ್ನ ಒಂದೇನಪ್ಪ ಅಂದ್ರೆ ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ವಿ ವಾಂಟ್ ಟ್ರೂತ್ ಅನ್ನೋ ಒಂದು ಚಾನ್ಸ್ ಗಳೇ ಕೇಳೋದಕ್ಕೆ ಸಿಗ್ತಾ ಇತ್ತು. ಸೊ ಬೇರೆ ಚಾನ್ಸ್ ಗಳೇ ಇರಲಿಲ್ಲ, ಆದ್ರೂ ಕೂಡ ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಲಾರಾ ವಾಲ್ಕೈರಾ ಅವರು ಬೆಕ್ಕಿ ಲಿಂಚ್ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಉಲ್ಟಾ ನಮ್ಮ ಬೆಕ್ಕಿ ಲಿಂಚ್ ಅವರೇ ರೋಲ್ ಅಪ್ ಮಾಡಿ ಲಾರಾ ವಾಲ್ಕೈರಾ ಅವರ ಪ್ಲಾನ್ಸ್ ಗಳನ್ನ ಇಟ್ಕೊಬಿಡ್ತಾರೆ. ಅಂಡ್ ಹಂಗೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ವಿನ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇವತ್ತು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಅವರ ಬೆಟ್ಟಿಂಗ್ ಏನಿತ್ತು, ನಾನೇನಾದ್ರೂ ಗೆದ್ರೆ ನೀನೇ ನನ್ನ ಹ್ಯಾಂಡ್ಸ್ ನ ರೈಸ್ ಮಾಡಬೇಕು ಅಂತ. ಸೊ ಅವರು ಲೈರಾ ವಾಲ್ಕೈರಾ ಅವ್ರನ್ನ ಕೇಳ್ತಾ ಇರ್ತಾರೆ, ಬಟ್ ನಮ್ಮ ಲೈರಾ ವಾಲ್ಕೈರಾ ಅವರು ಒಪ್ಕೋತಾ ಇರೋದಿಲ್ಲ. ಬಟ್ ಪ್ರಾಮಿಸ್ ಮಾಡಿದೀನಿ ಅಂತ ಅವರು ಬೇಡ ಅನ್ಕೊಂಡ್ರು ಕೂಡ ಬೆಕ್ಕಿ ಲಿಂಚ್ ಅವರ ಹ್ಯಾಂಡ್ ನ ಲಿಫ್ಟ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಬೆಕ್ಕಿ ಲಿಂಚ್ ಅವರು ಲೈರಾ ವಾಲ್ಕೈರಾ ಅವರಿಗೆ ಚಾಂಪಿಯನ್ಶಿಪ್ ಕೂಡ ಕೊಡ್ತಾರೆ, ನನ್ನ ಸೊಂಟಕ್ಕೆ ನೀನೇ ಹಾಕೋ ಅಂತ. ಅಂಡ್ ಅದೇ ರೀತಿ ಅವರ ಸೊಂಟಕ್ಕೆ ಚಾಂಪಿಯನ್ಶಿಪ್ ನ ಹಾಕ್ಬೇಕಾದ್ರೆ ಹಿಂದೆಯಿಂದ ಹಂಗೆ ನಮ್ಮ ಲೈರಾ ವಾಲ್ಕೈರಾ ಅವರು ಒಂದು ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಚಾಂಪಿಯನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಂಡ್ರಾದೆ, ಪೆಂಟಾ, ಎಲ್ ಗ್ರಾಂಡೆ, ಅಮೆರಿಕಾನೋ, ಎಲ್ ಎ ನೈಟ್, ಸೆತ್ ರೋಲೆನ್ಸ್ ಹಾಗೆ ಸೋಲೋ ಸಿಕೋವ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅಂಡ್ ಅಷ್ಟೇ ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಎಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಸೆತ್ ರೋಲೆನ್ಸ್ ಅವ್ರನ್ನ ಮುತ್ತಾಕೊಂಡು ಹೊಡಿತಾ ಇರ್ತಾರೆ ಅಂತಾನೆ ಹೇಳ್ಬೋದು. ನಮ್ಮ ಸೆತ್ ರೋಲೆನ್ಸ್ ಅವರು ಮಂಡೇ ನೈಟ್ ಹಾಗೆ ಸ್ಮ್ಯಾಕ್ ಡೌನ್ ಗಳಲ್ಲಿ ಯಾರ ಮೇಲೆ ಅಟ್ಯಾಕ್ ಮಾಡಿದ್ರೋ ಅವರೆಲ್ಲರೂ ಕೂಡ ಮೊದಲು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಸೋಲೋ ಸಿಕೋವ್ ಅವ್ರನ್ನು ಕೂಡ ಕರೀತಾರೆ, ಬಾ ನೀನು ಅಟ್ಯಾಕ್ ಮಾಡು ಅಂತ. ಅಂಡ್ ನಮ್ಮ ಸೋಲೋ ಸಿಕೋವ್ ಅವರು ಕೂಡ ಹೋಗಿ ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅದಾದ್ಮೇಲೆ ಯಾರ್ಯಾರು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಅವರೆಲ್ಲ ಮತ್ತೆ ಸೋಲೋ ಸಿಕೋವ್ ಅವರ ಮೇಲೆ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಮ್ಯಾಚ್ ಪ್ರಾರಂಭದಲ್ಲೇ ಒಂದ್ ರೀತಿ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಹಿಂಗೆ ಮ್ಯಾಚಸ್ ಆಗ್ತಾ ಇರುತ್ತೆ. ಮೂಮೆಂಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಒಂದ್ ಟೈಮ್ ಅಲ್ಲಿ ನಮ್ಮ ಪೆಂಟಾ
ಅವರು ಲ್ಯಾಡರ್ ಇಟ್ಟಿರ್ತಾರಲ್ಲ, ಆ ಒಂದು ಲ್ಯಾಡರ್ಗೆ ಹಾಗೆ ರೋಪಿಗೆ ಇನ್ನ ಒಂದು ಲ್ಯಾಡರ್ ನ ಸಿಕ್ಸಿರ್ತಾರೆ. ಅದ್ರ ಮೇಲ್ಗಡೆ ಆಂಡ್ರಾದಿ ಅವರಿಗೆ ಫ್ಲಿಪ್ ವೈಲ್ ಡ್ರೈವರ್ ನ ಕನೆಕ್ಟ್ ಮಾಡ್ತಾರೆ. ಅದಂತೂ ಸಿಕ್ಕಾಪಟ್ಟೆ ಆಸಮ್ ಆಗಿತ್ತು. ಅಂಡ್ ಇನ್ನು ಕೆಲವೊಂದಷ್ಟು ಮೂಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ಪೆಂಟಾ ಅವರು ಲ್ಯಾಡರ್ ಮೇಲೆ ಇರ್ತಾರೆ. ನಮ್ಮ ಪೆಂಟಾ ಅವರು ಎಲ್ ಗ್ರಾಂಡೆ ಅಮೆರಿಕಾನ ಅವರಿಗೆ ಒಂದು ಹೆಡ್ ಬಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಎಲ್ ಗ್ರಾಂಡೆ ಅಮೆರಿಕಾನ ಅವರು ಬಿದ್ದ್ಬಿಡ್ತಾರೆ. ಅದಾದ್ಮೇಲೆ ಸೆಥ್ರೋಲೆನ್ಸ್ ಅವರು ಕೂಡ ಬರ್ತಾರೆ ಪೆಂಟಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ನಮ್ಮ ಪೆಂಟಾ ಅವರು ಸೆಥ್ರೋಲೆನ್ಸ್ ಅವ್ರನ್ನು ಕೂಡ ಲ್ಯಾಡರ್ ಮೇಲ್ಗಡೆಯಿಂದ ಕೆಳಗಡೆ ತೊಳ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನ ಅವರು ತನ್ನ ಮಾಸ್ಕ್ ಒಳಗಡೆ ಸ್ಟೀಲ್ ಪ್ಲೇಟ್ ನ ಹಾಕೊಂಡು ಹೊರಗಡೆ ಇರ್ತಕ್ಕಂತಹ ಲ್ಯಾಡರ್ ಮೇಲ್ಗಡೆ ಹತ್ತಿ, ಅಲ್ಲಿಂದ ಟಾಪ್ ರೋಪ್ ಮೇಲ್ಗಡೆ ಹತ್ತಿ, ಅಲ್ಲಿಂದ ಇನ್ನೊಂದು ಲ್ಯಾಡರ್ ನ ಸಪೋರ್ಟ್ ತಗೊಂಡು ಪೆಂಟಾ ಅವರ ಲ್ಯಾಡರ್ ಮೇಲ್ಗಡೆ ಹತ್ತಿ ಅವರಿಗೆ ಒಂದು ಹೆಡ್ ಬಟ್ ನ ಕನೆಕ್ಟ್ ಮಾಡ್ತಾರೆ. ಆ ಎಲ್ಲಾ ಮೂಮೆಂಟ್ಸ್ ಗಳು ಕೂಡ ಆಸಮ್ ಆಗಿತ್ತು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಇನ್ನ ದೊಡ್ಡ ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಂಡ್ರಾದೆ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಕ್ಲೋಸ್ ಗೆ ಬಂದಿರ್ತಾರೆ. ಆಗ ನಮ್ಮ ಸೋಲೋ ಸಿಕೋವಾ ಹಾಗೆ ಸೆಥ್ರೋಲೆನ್ಸ್ ಅವರು ಲ್ಯಾಡರ್ ನ ತಗೊಂಡು ಬಂದು ಅವ್ರ ಪಕ್ಕನೆ ಹಾಕೊಂಡು ಆಂಡ್ರಾದೆ ಅವ್ರನ್ನ ಬೀಳ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಹಿಂದೆಯಿಂದ ನಮ್ಮ ಎಲೆನೈಟ್ ಅವರು ಬಂದು ಸೆಥ್ರೋಲೆನ್ಸ್ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಂಡ್ ಈ ಕಡೆಯಿಂದ ನಮ್ಮ ಪೆಂಟಾ ಅವರು ಬಂದು ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡಿ ಇವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕಿ ರಿಂಗ್ ಮೇಲ್ಗಡೆ ಎರಡು ಲ್ಯಾಡರ್ ನ ಇಟ್ಕೊಂಡು ಆಂಡ್ರಾದೆ, ಎಲೆನೈಟ್ ಹಾಗೆ ಪೆಂಟಾ ಅವರು ಮನಿ ಇನ್ ದ ಬ್ಯಾಂಕ್ ಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ಅಂಡ್ ಹೊರಗಡೆಯಿಂದ ಸೆಥ್ರೋಲೆನ್ಸ್ ಅವರು ಈಗ ಬನ್ನಿ ನೀವು ಅಂತ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವ್ರನ್ನ ಕರೆದು ಬಿಡ್ತಾರೆ. ಅಂಡ್ ಇಲ್ಲಿ ನಮಗೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಬರ್ತಾನೆ ಎಲ್ ಗ್ರಾಂಡೆ ಅಮೆರಿಕನ್ ಅವರ ಕತೆ ಮುಗ್ದೋಗುತ್ತೆ. ಒಂದು ಅದ್ಭುತವಾದ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಆಸಮ್ ಆಗಿತ್ತು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಅವರು ಲ್ಯಾಡರ್ ನೆಲ್ಲನ್ನು ಕೂಡ ಬೀಳಿಸಿ ಎಲೆನೈಟ್ ಆಗಿರ್ಬೋದು, ಪ್ಯಾಂಟಾ ಆಗಿರ್ಬೋದು, ನಮ್ಮ ಆಂಡ್ರಾದೆ ಆಗಿರ್ಬೋದು, ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಸ್ಪಿಯರ್ ಹಾಗೆ ಸುನಾಮಿಸ್ ಗಳನ್ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಎಲ್ಲರೂ ಕೂಡ ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಅವ್ರ ಕಡೆಯಿಂದನೂ ಕೂಡ ಬ್ಯಾಕಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜೆಸಿ ಮ್ಯಾಟಿಯೋ ಹಾಗೆ ಜಾಕೋಬ್ ಫಾಟೋ ಅವರ ಎಂಟ್ರಿ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಗೂಸ್ ಬಂಪ್ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಒಂದು ಬ್ರಾಲ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. 4 ಜನನು ಕೂಡ ಕಿತ್ತಾಡ್ತಾ ಇರ್ತಾರೆ. ಹೊರಗಡೆ ನಮ್ಮ ಜೆಸಿ ಮ್ಯಾಟಿಯೋ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ತನ್ನ ಎಗ್ಲು ಮೇಲ್ಗಡೆ ಹಾಕೊಂಡು ಬೇರಿಕೇಡ್ ನ ಮುರಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಉಲ್ಟಾ ನಮ್ಮ ಬ್ರಾನ್ ಬ್ರೇಕರ್ ಅವರೇ ಜೆಸಿ ಮ್ಯಾಟಿಯೋ ಅವರಿಗೆ ಬೇರಿಕೇಡ್ ಥ್ರೂ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಇಲ್ಲಿ ರಿಂಗ್ ಒಳಗಡೆ ನಮ್ಮ ಜಾಕೋಬ್ ಫಾಟೋ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ಎತ್ಕೊಂಡು ಹಂಗೆ ಒಂದು ಸುಮೋನ್ ಡ್ರಾಪ್ ನ ಕನೆಕ್ಟ್ ಮಾಡ್ತಾರೆ. ಅದ್ ಮಾತ್ರ ಅದ್ಭುತವಾಗಿತ್ತು. ಇದಾದ್ಮೇಲೆ ಬ್ರಾನ್ಸನ್ ರೀಡ್ ಅವರಿಗೆ ಒಂದು ಸೂಸೈಡ್ ಡೈನು ಕೂಡ ಕನೆಕ್ಟ್ ಮಾಡಿ ನಮ್ಮ ಸೋಲೋ ಸಿಕೋವಾ ಅವ್ರನ್ನ ಕರ್ಕೊಂಡು ಹೋಗಿ ಲ್ಯಾಡರ್ ಮೇಲ್ಗಡೆ ಹತ್ತಿಸ್ತಾ ಇರ್ತಾರೆ. ನೀನ್ ಹತ್ತು ಐ ಲವ್ ಯು ಸೋಲೋ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಕೂಡ ಖುಷಿಯಿಂದ ಲ್ಯಾಡರ್ ನ ಹತ್ತಿ ಇನ್ನೇನು ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ತಗೋಬೇಕು ಅಷ್ಟೊತ್ತಿಗೆ ನಮ್ಮ ಜಾಕೋಬ್ ಫಾಟೋ ಅವರೇ ಸೋಲೋ ಸಿಕೋವಾ ಅವರ ಕಾಲ್ನ ಇಟ್ಕೋತಾರೆ. ಸೋಲೋ ಸಿಕೋವಾ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಯಾಕೆ ನಾನು ಮ್ಯಾಕ್ ಹೋಗಕ್ಕಾಗ್ತಾ ಇಲ್ಲ, ಯಾಕೆ ನಾನು ಮೇಲ್ಗಡೆ ಹೋಗಕ್ಕಾಗ್ತಾ ಇಲ್ಲ ಅಂತ. ಬಟ್ ಇಲ್ಲಿ ನಮ್ಮ ಜಾಕೋಬ್ ಫಾಟೋ ಅವರು ಸೋಲೋ ಸಿಕೋವಾ ಅವರ ಕಾಲ್ನ ಇಟ್ಕೊಂಡಿರ್ತಾರೆ. ಅಂಡ್ ಅದಾದ್ಮೇಲೆ ಹೇಳ್ತಾರೆ ಐ ಹೇಟ್ ಯು ಸೋಲೋ ಅಂತ. ಅವ್ರನ್ನ ಇಟ್ಕೊಂಡು ಕೆಳಗಡೆ ಹಾಕಿ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅನೌನ್ಸರ್ ಟೇಬಲ್ ಇಂದ ಹಾಗೆ ರಿಂಗ್ ಏಪ್ರಿನಿಗೆ ಒಂದು ಲ್ಯಾಡರ್ ಸೆಟಪ್ ಆಗಿರುತ್ತೆ. ಅಲ್ಲಿಗೆ ನಮ್ಮ ಸೋಲೋ ಸಿಕೋವಾ ಅವ್ರನ್ನ ಕರ್ಕೊಂಡು ಬಂದು ಜಾಕೋಬ್ ಫಾಟೋ ಅವರು ಸ್ಪಿನ್ನಿಂಗ್ ಸೋಲೋನ ಲ್ಯಾಡರ್ ಮೇಲ್ಗಡೆ ಹಾಕ್ಬಿಡ್ತಾರೆ. ಅಂಡ್ ಸೋಲೋ ಸಿಕೋವಾ ಅವರ ಕತೆ ಇಲ್ಲಿ ಮುಗ್ದೋಗುತ್ತೆ. ಅಂಡ್ ಇಲ್ಲಿ ಫೈನಲಿ ನಮ್ಮ ಜಾಕೋಬ್ ಫಾಟೋ ಅವರು ಸೋಲೋ ಸಿಕೋವಾ ಅವರ ಮೇಲೆ ಟರ್ನ್ ಆಗಿದ್ದಾರೆ. ಸ್ಮ್ಯಾಕ್ ಡೌನ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಜಾಕೋಬ್ ಫಾಟೋ ಅವರಿಗೆ ಅವನ ಹತ್ರ ಶಕ್ತಿ ಇದೆ ಬಟ್ ಬುದ್ಧಿ ಇಲ್ಲ ಅಂತ ಹೇಳೋದನ್ನ ನಮ್ಮ ಜಾಕೋಬ್ ಫಾಟೋ ಅವರು ಕೇಳಿಸ್ಕೊಂಡಿದ್ರು. ಅದಕ್ಕೋಸ್ಕರ ಇವತ್ತು ಫೈನಲಿ ತನ್ನ ಸೇಡನ್ನ ಸೋಲೋ ಸಿಕೋವಾ ಅವರ ಮೇಲೆ ತೀರಿಸ್ಕೊಂಡಿದ್ದಾರೆ ಜಾಕೋಬ್ ಫಾಟೋ ಅವರು. ಇದೆಲ್ಲ ಆದ್ಮೇಲೆ ನಮ್ಮ ಜಾಕೋಬ್ ಫಾಟೋ ಅವರು ಹೊರಟೋಗ್ತಾರೆ. ಅಂಡ್ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಲ್ಯಾಡರ್ ನ ಹತ್ತೋದಕ್ಕೆ ಬರ್ತಾರೆ. ಬಟ್ ಅಲ್ಲಿಗೆ ನಮ್ಮ ಎಲೆನೈಟ್ ಅವರು ಬಂದು ಅವರನ್ನ ತಡೆಯೋದಕ್ಕೆ ನೋಡ್ತಾರೆ. ಬಟ್ ಫೈನಲಿ ನಮ್ಮ ಎಲೆನೈಟ್ ಅವ್ರಿಗೂ ಕೂಡ ನಮ್ಮ ಸೆತ್ ರಾಲಿನ್ಸ್ ಅವರು ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ಲ್ಯಾಡರ್ ನ ಹತ್ತಿ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಗೆದ್ಕೊಂಡಿದ್ದಾರೆ. ಅಂಡ್ ಈ ಬಾರಿಯ ಮಿಸ್ಟರ್ ಮನಿ ಇನ್ ದ ಬ್ಯಾಂಕ್ ಆಗಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿದ್ದಾರೆ. ಓವರ್ ಆಲ್ ಅದ್ಭುತವಾದ ಮ್ಯಾಚ್, ಅಷ್ಟೇ ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜೇ ಊಸೋ ಅಂಡ್ ಕೋಡಿ ರೋಡ್ಸ್ ವರ್ಸಸ್ ಲೋಗನ್ ಪೋಲ್ ಹಾಗೆ ಜಾನ್ ಸಿನಾ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಾರ್ಮಲ್ ಟ್ಯಾಗ್ ಟೀಮ್ ಮ್ಯಾಚ್ ರೀತಿನೇ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಸಿಕ್ಕಾಪಟ್ಟೆ ಸ್ಲೋ ಪೇಸ್ ಅಲ್ಲಿ ಈ ಒಂದು ಮ್ಯಾಚ್ ಪ್ರಾರಂಭ ಆಗುತ್ತೆ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಹಾಗೆ ಜಾನ್ ಸಿನಾ ಅವರು ಜೇ ಊಸೋ ಅವರ ಮೇಲೆ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಜೇ ಊಸೋ ಅವರು ಕೋಡಿ ರೋಡ್ಸ್ ಅವರಿಗೆ ಟ್ಯಾಗ್ ನೇ ಕೊಡೋದಕ್ಕೆ ಬಿಡ್ತಿರೋದಿಲ್ಲ. ಹಂಗೆ ಒಬ್ಬರಾದ್ಮೇಲೆ ಒಬ್ರು ಬಂದ್ಬಿಟ್ಟು ನಮ್ಮ ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡಿ ಲೋಗನ್ ಪೋಲ್ ಹತ್ರ ಬಂದಾಗ ನಮ್ಮ ಲೋಗನ್ ಪೋಲ್ ಅವರು ಅವರಾಗೇನೆ ಜಾನ್ ಸಿನಾ ಅವರ ಬಳಿಯಿಂದ ಟ್ಯಾಗ್ ನ ತಗೋತಾರೆ. ಇದನ್ನ ನೋಡಿ ನಮ್ಮ ಜಾನ್ ಸಿನಾ ಅವರಿಗೆ ಕೋಪ ಬರುತ್ತೆ. ಜಾನ್ ಸಿನಾ ಅವರು ಕೂಡ ಲೋಗನ್ ಪೋಲ್ ಅವರಿಂದ ಟ್ಯಾಗ್ ನ ತಗೋತಾರೆ. ಅಂಡ್ ಇವರ ನಡುವೆನೆ ನಾನೋಗ್ ಅಟ್ಯಾಕ್ ಮಾಡ್ತೀನಿ ಅಂತ ಕಿತ್ತಾಟ
ನೋಡೋದಕ್ಕೆ ಸಿಗ್ಬೇಕಾದ್ರೆ ಈ ಒಂದು ಮಧ್ಯೆ ನಮ್ಮ ಜೇ ಉಸೋ ಅವರು ಹೋಗಿ ಕೋಡಿ ರೋಡ್ಸ್ ಅವರಿಗೆ ಟ್ಯಾಗ್ ನ ಕೊಡ್ತಾರೆ ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಲೋಗನ್ ಪೌಲ್ ಆಗಿ ಜಾನ್ ಸಿನಾ ಅವ್ರನ್ನ ಡಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಮೂಮೆಂಟ್ಸ್ ಅಲ್ಲಿ ಇನ್ನೂ ಕೂಡ ಮಸಾಲಾಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ಲೋಗನ್ ಪೌಲ್ ಅವರು ಕೋಡಿ ರೋಡ್ಸ್ ಅವರಿಗೆ ಲಕ್ಕಿ ಪಂಚ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಅದೇ ರೀತಿ ನಮ್ಮ ಜಾನ್ ಸಿನಾ ಅವರು ಕೂಡ ಕೋಡಿ ರೋಡ್ಸ್ ಅವರಿಗೆ ಒಂದು ಎ ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ನಮ್ಮ ಜೇ ಉಸೋ ಅವರು ಇಲ್ಲಿ ಬಂದು ಫಿನ್ ಫಾಲ್ ನ ತಪ್ಪಿಸ್ತಾರೆ. ಅದಾದ್ಮೇಲೆ ಮತ್ತೊಮ್ಮೆ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರಿಗೆ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ಕೋಡಿ ರೋಡ್ಸ್ ಅವರೇ ಅದನ್ನ ರಿವರ್ಸ್ ಮಾಡಿ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಜಾನ್ ಸಿನಾ ಅವ್ರನ್ನ ಪಿನ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಲೋಗನ್ ಪೌಲ್ ಅವರು ಟಾಪ್ ರೋಪ್ ಮೇಲಿಂದ ಕೋಡಿ ರೋಡ್ಸ್ ಅವರ ಮೇಲೆ ಎಗರೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಸೈಡ್ಗೆ ಹೊರಟೋಗ್ತಾರೆ. ಮಿಸ್ ಆಗಿ ಅವರು ಜಾನ್ ಸಿನಾ ಅವರ ಮೇಲೆನೆ ಜಂಪ್ ಮಾಡಿಬಿಡ್ತಾರೆ. ನಿಜವಾಗ್ಲೂ ಅದ್ಭುತವಾದ ಸೀಕ್ವೆನ್ಸ್ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನಮ್ಮ ಲೋಗನ್ ಪೌಲ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಪೋಲರೈಸರ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲೆ ಹತ್ಬಿಟ್ಟು ತನ್ನ ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಈ ಮಧ್ಯೆ ಅವರು ಡ್ರೋನ್ ಎಲ್ಲದನ್ನು ಕೂಡ ತಗೊಂಡು ಸ್ಟೈಲ್ ನ ತೋರಿಸ್ತಾ ಇರ್ತಾರೆ. ಅಂಡ್ ಅಷ್ಟೊತ್ತಿಗೆ ನಮ್ಮ ಕೋಡಿ ರೋಡ್ಸ್ ಅವರು ರಿಕವರಿ ಆಗಿ ಹಂಗೆ ಡ್ರೋನ್ ಶಾಟ್ ಅಲ್ಲೇನೆ ಒಂದು ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಜೇ ಉಸೋ ಅವರು ಕೂಡ ಲೋಗನ್ ಪೌಲ್ ಅವರಿಗೆ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಲೋಗನ್ ಪೌಲ್ ಅವ್ರನ್ನ ಕಾರ್ನರ್ ಅಲ್ಲಿ ಇರಿಸಿ ಹಿಪ್ ಅಟ್ಯಾಕ್ ನ ಹೊಡೆಯೋದಕ್ಕೆ ಬರ್ಬೇಕಾದ್ರೇನೆ ನಮ್ಮ ಜಾನ್ ಸಿನಾ ಅವರು ಕೂಡ ಜೇ ಉಸೋಗೆ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಕರ್ಕೊಂಡು ಅನೌನ್ಸರ್ ಟೇಬಲ್ ನ ಕ್ಲೀನ್ ಮಾಡ್ತಾರೆ. ಎರಡು ಟೇಬಲ್ ಕೂಡ ಕ್ಲೀನ್ ಮಾಡ್ಬಿಟ್ಟು ಒಂದು ಟೇಬಲ್ ಮೇಲ್ಗಡೆ ಹತ್ತಿ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇ ಉಸೋ ಅವರು ಬಂದು ಟೇಬಲ್ ಮೇಲ್ಗಡೆನೆ ಜಾನ್ ಸಿನಾ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಟೇಬಲ್ ಮುರಿದೋಗೋದಿಲ್ಲ. ಅಂಡ್ ಸ್ಪಿಯರ್ ನ ತಿಂದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಟೇಬಲ್ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಬಟ್ ಜೇ ಉಸೋ ಅವರು ಇನ್ನೂ ಕೂಡ ಟೇಬಲ್ ಮೇಲ್ಗಡೆ ಇರ್ತಾರೆ. ಸಡನ್ ಆಗಿ ನಮ್ಮ ಲೋಗನ್ ಪೌಲ್ ಅವರು ರೋಪ್ ಮೇಲ್ಗಡೆಯಿಂದ ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ ಟೇಬಲ್ ಮೇಲ್ಗಡೆ ಇರ್ತಕ್ಕಂತಹ ಜೇ ಉಸೋಗೆ. ಅಂಡ್ ಟೇಬಲ್ ಮುರಿದೋಗುತ್ತೆ. ನಿಜವಾಗ್ಲೂ ಅದ್ಭುತವಾದ ಸ್ಪಾಟ್ ಅಂತಾನೆ ಹೇಳ್ಬಹುದು ಅದು. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಚಾಂಪಿಯನ್ಶಿಪ್ ಬೆಲ್ಟ್ ನ ಇಟ್ಕೊಂಡು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಅಂಡ್ ರೆಫ್ರಿ ಕೆಳಗಡೆ ಜೇ ಉಸೋ ಹಾಗೆ ಲೋಗನ್ ಪೌಲ್ ಅವ್ರನ್ನ ಚೆಕ್ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಆ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ಅಟ್ಯಾಕ್ ಕೂಡ ಮಾಡ್ತಾರೆ. ಸಡನ್ ಆಗಿ ಒಬ್ಬ ವ್ಯಕ್ತಿ ಹುಡ್ಡಿ ಹಾಕೊಂಡು ಬಂದು ಜಾನ್ ಸಿನಾ ಅವರ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಾನು ಯಾರಿಗೂ ಈ ಸಡನ್ ಆಗಿ ಬಂದು ಹಿಂಗ್ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡೆ. ಅಂಡ್ ಅವರು ಜಾನ್ ಸಿನಾ ಅವರಿಗೆ ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಹುಡ್ಡಿಯಾಗೆ ಮಾಸ್ಕ್ ನ ತೆಗೆದ ಮೇಲೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ, ಡಬ್ಲ್ಯೂ ಇಂದ ರಿಲೀಸ್ ಆಗಿರ್ತಕ್ಕಂತಹ R-Truth ಅಂತ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು ಅಂತಾನೆ ಹೇಳ್ಬಹುದು. ಅಂಡ್ ಆಗ ಗೊತ್ತಾಯ್ತು ಇದೆಲ್ಲದೂ ಕೂಡ ಡಬ್ಲ್ಯೂ ನಡೆಸಿದಂತಹ ಸ್ಟೋರಿ ಅಂತ. ಅಂಡ್ ಇದ್ರ ಬಗ್ಗೆ ಅಪ್ಡೇಟ್ ಬಂದಿದೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೇ ಆಗ್ಲಿ R-Truth ಅವರು ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಜಾನ್ ಸಿನಾ ಅವರಿಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಜಾನ್ ಸಿನಾ ಅವ್ರನ್ನ ಪಿನ್ ಮಾಡಿ ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಟೀಮಿಗೆ ವಿಕ್ಟರಿನ ಗಳಿಸ್ಕೊಟ್ಟಿದ್ದಾರೆ. ನಮ್ಮ ಜಾನ್ ಸಿನಾ ಅವರು ಸೋತಾದ್ಮೇಲೆ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಇರ್ತಾರೆ. ಅಂಡ್ ಶೋ ಎಲ್ಲ ಮುಗಿದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಅದ್ಭುತವಾದ ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ನಾನು ರಸಲ್ ಮೇನಿಯಾ ಆದ್ಮೇಲೆ ಇದು ಆಗ್ತಿರ್ತಕ್ಕಂತಹ ಮೊದಲ ಮ್ಯಾಚ್ ಅಂಡ್ ಲಾಸ್ ಆಂಜಲಸ್ ಅಲ್ಲಿ ಆಗ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂಡ್ ನಮ್ಮ ಜೇ ಉಸೋ ಅವರು ಕೂಡ ಈಟ್ ಅಂತ ಹೇಳ್ತಾರೆ. ಓವರ್ ಆಲ್ ಮನಿ ಇನ್ ದ ಬ್ಯಾಂಕ್ ಶೋ ಬಗ್ಗೆ ಮಾತಾಡೋದಾದ್ರೆ ನನಗಂತೂ ಈ ಒಂದು ಶೋ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ರೋಮನ್ ರೈನ್ಸ್ ಅವರು ಬಂದಿಲ್ಲ, ಬಟ್ ರಾನ್ ಕಿಲ್ಲರ್ ಅವರು ಬಂದ್ರಲ್ಲ ಅದು ನನಗೆ ಇನ್ನೂ ಕೂಡ ಖುಷಿ ಆಯ್ತು. ಸದ್ಯ R-Truth ಅವ್ರನ್ನ ಮತ್ತೊಮ್ಮೆ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಡಬ್ಲ್ಯೂ ಇಂದ ರಿಲೀಸ್ ಆಗಿ ಮತ್ತೊಮ್ಮೆ ಬಂದ್ರಲ್ಲ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಈ ಒಂದು ಶೋಗೆ ನಾನು 4.75 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಹೆಂಗ್ ಅನಿಸ್ತು ಇವತ್ತಿನ ಮನಿ ಇನ್ ದ ಬ್ಯಾಂಕ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.